ನಮಸ್ಕಾರ. ಕುಡಿತದ ಚಟಕ್ಕೆ ದಾಸರಾಗುವ ರಾಶಿ ನಕ್ಷತ್ರಗಳು. ಒಬ್ಬೊಬ್ಬರು ದಿನ ಕುಡಿತಾರೆ, ಒಬ್ಬೊಬ್ಬರು ದಿನ ಗಂಟ್ಲು ಮಠ ಕುಡಿತಾರೆ, ಒಬ್ಬೊಬ್ಬರು 2 ದಿನಕ್ಕೊಂದು ದಿವಸ 3 ದಿನಕ್ಕೊಂದು ದಿವಸ ಕುಡಿತಾರೆ, ಒಬ್ಬರು ವಾರಕ್ಕೊಂದು ದಿನ ಕುಡಿತಾರೆ, ಒಬ್ಬರು 10 ದಿನಕ್ಕೊಂದು ಸರಿ ಕುಡಿತಾರೆ, ಒಬ್ಬರು 15 ದಿನಕ್ಕೊಂದು ಸರಿ ಕುಡಿತಾರೆ, ಒಬ್ಬರು ತಿಂಗಳಿಗೆ ಒಂದು ಸರಿ ಕುಡಿತಾರೆ, ಒಬ್ಬರು 2 ತಿಂಗಳಿಗೆ ಒಂದು ಸರಿ ಕುಡಿತಾರೆ, ಒಬ್ಬರು 3 ತಿಂಗಳಿಗೆ ಒಂದು ಸರಿ ಕುಡಿತಾರೆ, ಒಬ್ಬೊಬ್ಬರು ಅಕೇಶನಲ್ಲಿ ಕುಡಿತಾರೆ. ಯಾರಾದರೂ ಫ್ರೆಂಡ್ಸು ಸಂಬಂಧಿಕರು ಮನೆಗೆ ಬಂದಾಗ ಸಿಕ್ಕಾಗ ಖುಷಿಗೋಸ್ಕರ ಕುಡಿತಾರೆ, ಅಥವಾ ದುಃಖ ಮರೆಯೋಕ್ಕೋಸ್ಕರ ಕುಡಿತಾರೆ, ನೋವಿಗೋಸ್ಕರ ಕುಡಿತಾರೆ, ವಿಪರೀತ ಕಷ್ಟ ಬಂದಿದೆ ಅಂತ ಕುಡಿತಾರೆ. ಒಟ್ಟಾರೆ ಕುಡಿತದ ಚಟಕ್ಕೆ ಬೀಳುವ ರಾಶಿ ನಕ್ಷತ್ರಗಳು ಯಾವುವು? ಇವು ಯಾಕೆಂದರೆ ಇದಕ್ಕೆ ಕುಡಿತಾರೆ ಅದಕ್ಕೆ ಕುಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಲಗ್ನದಿಂದ 2ನೇ ಮನೆಯಲ್ಲಿ ಪಾಪಗ್ರಹಗಳು ಕೂತ್ಕೊಂಡಿರಬೇಕು. ಜಾತಕದಲ್ಲಿ ಲಗ್ನದಿಂದ 2ನೇ ಮನೆಯಲ್ಲಿ ಪಾಪಗ್ರಹಗಳು ಕುಜ ಅಥವಾ ರಾಹು ಅಥವಾ ಕೇತು ಅಥವಾ ಶನಿ ಅಥವಾ ರವಿಗ್ರಹ ಈ 2ನೇ ಮನೆಯಲ್ಲಿ ಲಗ್ನದಿಂದ 2ನೇ ಮನೆಯಲ್ಲಿ ಸ್ಥಿತವಾಗಿರಬೇಕು. ಅಥವಾ ಈ 2ನೇ ಮನೆಗೆ ಆ ದೃಷ್ಟಿಗಳನ್ನು ಬೀಳಬೇಕು, ಗ್ರಹಗಳ ದೃಷ್ಟಿಗಳನ್ನು ಬೀಳಬೇಕು. ಜೊತೆಗೆ ಇವರಿಗೆ ಈ ಒಂದು ಗ್ರಹಗಳ ಈ ದಶಾಭುಕ್ತಿಗಳು ಅಂತರ್ಭುಕ್ತಿಗಳು ನಡಿಬೇಕು. ಈ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿಗಳಲ್ಲಿ ಈ 1ನೇ ಮನೆ ಅಂದರೆ ನಾನು, ನಂದು, ಅಹಂಕಾರ, ದುರಹಂಕಾರದ ಮನೆ. 2ನೇ ಮನೆ ಊಟದ ಮನೆ ಅಂತೀವಿ. ಯಾರಿಗೆ ಹೆಚ್ಚಾಗಿ 2ನೇ ಮನೆ ನಡೆದಿರುತ್ತೋ ದುಡ್ಡಿನ ಮನೆ, ವಿಪರೀತ ದುಡ್ಡಿನ ಮನೆ, ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಅಂತೀವಿ. ಮತ್ತು ಕುಟುಂಬದಿಂದ ದುಡ್ಡು ಅಂತೀವಿ. 2ನೇ ಮನೆ ಊಟದ ಮನೆ, ಒಳ್ಳೊಳ್ಳೆ ಊಟ ತಿಂಡಿ ಕುರುಕುಲ್ ತಿಂಡಿ ಬಯಸ್ತಾರೆ. 2ನೇ ಮನೆ ವೆರೈಟಿ ತಿಂಡಿ ಊಟ ಮಾಡೋಣ ಅಂತ. 2ನೇ ಮನೆ ಊಟದ ಮನೆ, 2ನೇ ಮನೆ ಸೇವನೆ ಮನೆ. ಜೊತೆಗೆ ಈ 3ನೇ ಮನೆ ವಿಪರೀತ ಕಷ್ಟಗಳ ಮನೆ, ಸಿಟ್ಟು ಕೋಪ ಹಠದ ಮನೆ. ಜೊತೆಗೆ 5ನೇ ಮನೆ ಸೋಂಬೇರಿಯ ಮನೆ, ಕೆಲಸ ಮಾಡಲ್ಲ, ಉದ್ಯೋಗ ಮಾಡಲ್ಲ, ವ್ಯಾಪಾರ ಮಾಡಲ್ಲ, ಕೃಷಿ ವ್ಯವಸಾಯ ಮಾಡಲ್ಲ, ಸೋಂಬೇರಿಗಳ ಮನೆ, ಸಿಟ್ಟು ಕೋಪ ಹಠದ ಮನೆ ಅಂತ ಹೇಳ್ತೀವಿ. ಈ 5ನೇ ಮನೆ ಆಸೆಗಳ ಮನೆ, ದುರಾಸೆಯ ಮನೆ ಅಂತೀವಿ. ಜೊತೆಗೆ 8ನೇ ಮನೆ ಕಷ್ಟಗಳ ಮನೆ, ನರಕಗಳ ಮನೆ, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಬಿದ್ದು ಪೆಟ್ಟು ಮಾಡ್ಕೋಣ ಅಂತ ಮನೆ, ಸಾಲ ಬಾಧೆಗಳಿಗೆ ಸಿಗಾಕೊಳ್ಳುವಂಥ ಮನೆ, ಕೈ ಸಾಲ ಬಡ್ಡಿ ಸಾಲ ಆ ಥರ ಎಲ್ಲ. 12ನೇ ಮನೆ ವ್ಯಯ ಸಾಲ ನಷ್ಟ, ಆಸ್ಪತ್ರೆ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ವ್ಯಾಜ್ಯಗಳು. ಇವೆಲ್ಲ ಈ ದಶಾಭುಕ್ತಿಗಳಲ್ಲಿ ಬಂದಾಗ ಮನುಷ್ಯ ಕುಡಿತದ ಚಟಕ್ಕೆ ದಾಸನಾಗ್ತಾನೆ, ಬೀಳ್ತಾನೆ. ಒಬ್ಬೊಬ್ಬರು ಖುಷಿ ಕುಡಿತಾರೆ, ಒಬ್ಬೊಬ್ಬರು ದುಃಖ ಮರೆಯೋಕ್ಕೆ ಕುಡಿತಾರೆ, ಒಬ್ಬೊಬ್ಬರು ನೋವಿದೆ ಅಂತ ಕುಡಿತಾರೆ, ಒಬ್ಬೊಬ್ಬರು ಸಾಲ ಬಾಧೆ ಇದೆ ಅಂತ ಕುಡಿತಾರೆ, ಮನೆಯಲ್ಲಿ ಕುಟುಂಬ ಕಲಹ ಜಗಳಗಳು ಅಂತ ಕುಡಿತಾರೆ, ಒಬ್ಬೊಬ್ಬರು ವಿಪರೀತ ಶತ್ರುಗಳ ಕಾಟ ಅಂತ ಕುಡಿತಾರೆ, ಒಬ್ಬೊಬ್ಬರು ಖುಷಿ ಕುಡಿತಾರೆ. ಹಿಂಗೇ ಕುಡಿತಾರೆ ಅದಕ್ಕೆ ಕುಡಿತಾರೆ ಅಂತ ಹೇಳೋಕ್ಕಾಗಲ್ಲ. ದಿನ ಕುಡಿಬೋದು, ದಿನವೆಲ್ಲ ಕುಡಿಬೋದು, ವಾರಕ್ಕೊಂದಿನ, ತಿಂಗಳಿಗೊಂದಿನ, 2 ತಿಂಗಳಿಗೊಂದಿನ, ಅಕೇಶನಲ್ಲಿ ಯಾವ ರೀತಿ ಬೇಕಾದರೂ ಕುಡಿತದ ಚಟಕ್ಕೆ ಈ ಒಂದು ಗ್ರಹಗಳ ವೀಕ್ಷಣೆ ದೃಷ್ಟಿಗಳು ಇದ್ದಾಗ, 2ನೇ ಮನೆಗಳಲ್ಲಿ ಈ ಪಾಪಗ್ರಹಗಳು ಕೂತ್ಕೊಂಡಾಗ, ಎಸ್ಪೆಷಲಿ ಇದ್ರದ್ದು ದಶಾಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿಗಳಲ್ಲಿ ಬಂದಾಗ ಕುಡಿತದ ಚಟಕ್ಕೆ ದಾಸರಾಗ್ತಾರೆ ಅಂತ ಹೇಳ್ತೀವಿ. ಪರ್ಟಿಕ್ಯುಲರಾಗಿ ಇದೇ ರಾಶಿ ಇದೇ ನಕ್ಷತ್ರ ಅಂತ ಹೇಳೋಕ್ಕಾಗಲ್ಲ. ಇವೆಲ್ಲ ದಶಾಭುಕ್ತಿಗಳಲ್ಲಿ ಬಂದಾಗ ನಿಮಗೆ ಒಂದು ಕುಡಿತದ ಚಟಕ್ಕೆ ಕರ್ಕೊಂಡೋಗುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ. ನಮಸ್ಕಾರ.